ಏನ್ರಿ ಜಿಪುಣತನ ಮಾಡ್ತೀವಿ ನಾವು. ಮನೆಗೆ ಬಂದಿರ್ತಕ್ಕಂಥವ್ರಿಗೆ ದಾನ ಧರ್ಮಾದಿಗಳನ್ನು ಮಾಡಬೇಕು. ಆದ್ರೆ ಇಲ್ಲಿ ದೊಡ್ಡ ಶ್ರೀಮಂತ ಮನೆ ಬಾಗಿಲ ಮ್ಯಾಗಿಂದ ಬೋರ್ಡ್ ಹಾಕ್ಯಾನ ತದಾನ ಏನ್ರಿ ನಮ್ಮ ತಂದೆ ಕಾದು ಹಿಡ್ಕೊಂಡು ಯಾರಿಗೂ ಕೂಡ ದಾನ ಧರ್ಮ ಮಾಡಿಲ್ಲ ಎತ್ಕೊಂಡು ಬೋರ್ಡ್ ಹಾಕ್ಯಾನ. ಪರಮಾತ್ಮಗೆ ಸಿಟ್ಟು ಬಂತು. ಯಾವಾಗಿಂದ ಪರಮಾತ್ಮಗೆ ಅದು ಸಿಟ್ಟು ಬಂತು ಅವಾಗಿಂದ ಪರಮಾತ್ಮ ಅಂದ ಈ ಮಗನ ಬಲಿಯನ್ನು ನಾನೇ ಅಂದ ಭಿಕ್ಷೆ ಬಿಡ್ಕೊಂಡು ಬಂದ್ರೈತೆ ತಂದು ಸ್ವತಃ ಪರಮಾತ್ಮನೇ ಬಂದು ಭಿಕ್ಷಾಂದಿ ಅಂದು ಕೂಡ ಸ್ವಾಮಿ ಮ್ಯಾಲ ಬೋರ್ಡ್ ಓದಿ ಅನ್ನಿ ನಾವು ಓದೇ ಬಂದೀನಿ, ನಮ್ಮ ಮನೆಗೆ ಬಂದೀನಿ ಎಂದವ. ನಿಂದು ಹೆಂಗೆ ಅಂದ ತತದನ್ನೋದ್ರಲ್ಲಿ ನಮ್ಮದು ಅಡ್ಡ ಹೆಸರು ತತದನ್ನೇ. ಇದು ನಾ ಇಟ್ಟಿದ್ದ ಅಂದ. ಇಟ್ಟಿದ್ದು ಕರೆ ನಾನು ನಿಮ್ಮ ತಮ್ಮನೇ ಆಗ್ಬೇಕು. ನಾನು ಯಾವಾಗಂದ್ರೆ ನಾ ಸಣ್ಣ ಇರ್ಲಕ್ಕಾಗಿ ನಮ್ಮಪ್ಪ ನಮ್ಮನ್ನೆಲ್ಲ ತೊಗೊಂಡು ಈ ಮನೆ ಬಿಟ್ಟಂದ ಹೋಗ್ಯಾನ. ಅದಕ್ಕೆ ಅಂದ ಒಂದು ಈ ಸಾಧುವಾಗಿ ಬಿಟ್ಟಿನ, ಒಂದು ಭಿಕ್ಷೆ ನೀಡ್ತಿದ್ರ ಭಿಕ್ಷೆ ನೀಡ್ಸ್ಕೊಂಡು ಹೋಗ್ತೀನಿ, ಇಲ್ಲಾದ್ರಿಂದ ನಮ್ಮ ಅಪ್ಪನ ಪಾಲಂದ ಅರ್ಧ ಪಾಲ ನನಗೆ ಕೊಡ್ಬೇಕು ಅಂದ. ಇದು ಭಿಕ್ಷೆ ನೀಡೋದು ಬೇಸಿಯಲ್ಲ ಅಂದ. ಅರ್ಧ ಪಾಲ ಹೆಂಗೆ ಕೊಡಿದ್ರಿ? ನಾ ಭಿಕ್ಷೆನೇ ನೀಡ್ತೀನಿ ಅಂದ. ನೀಡು, ನಾ ಈಗ ನೀಡಲ್ಲ ಅಂದ. ಈಗೆಲ್ಲಿಂದ ನೀಡಣ ಮತ್ತು ಯಾವಾಗ ನೀಡ್ತಿ? ನಾಳೆ ಅಂದ ನಮ್ಮ ಏನ್ರಿ ಜ್ವಾಳ ಬಿತ್ತದ ಬಳಕ ಏನ್ರಿ ತೆನಿಗಿನಿ ಬಿಟ್ಟಿರ್ತದಲ್ಲ ಜ್ವಾಳದ ತೆನಿ, ಅವಾಗ ಬಾ ನೀಡ್ತೀನಿ ಹೋಗಂದ. ಅಂದ್ಕೊಳ್ಳ ಆಯ್ತು ಬಿಡು ಹತ್ತುಕೊಂಡಂದ. ನೀಡ್ತಿಲ್ಲ ಪಕ್ಕ ನೀಡ್ತೀನಿ ಹೋಗು. ಸರಿ ಆಯ್ತು ಹತ್ತುಕೊಂಡ ಪರಮಾತ್ಮ ಹೋದ. ಮುಂದೆ ಚಂದ ತೆನಿ ಬಿಡ್ತು ಜ್ವಾಳ. ಯಾವಾಗಿಂದ ತೆನಿ ಬಿಟ್ಟಾಗಿಂದ ಬಂದ. ನೋಡಪ್ಪ ಮತ್ತು ತೆನಿ ಬಿಟ್ಟಾಗಿಂದ ಬಾ ಹತ್ತುಕೊಂಡೆ ಬಂದೀನಿ, ನೀಡೀಗ ತೆನಿ ಬಿಟ್ಟುಕೊಂಡು ತೆನಿನ ಕೊಯ್ತಿಡ್ಲ ನಿನಗೆ, ನಾಳೆ ರಾಶಿ ಮಾಡ್ತೀನಿ, ರಾಶಿ ಮಾಡಕ್ಕೆ ಬಾ ಹೋಗಿ. ಆಯ್ತು ಹತ್ತಿಕೊಂಡಂದು ಅವಾಗೆ ಬರ್ತೀನಿ ಹತ್ಕೊಂಡು ಮತ್ತು ಆದ. ಚಂದ ರಾಶಿ ನಡೆದಿತ್ತು, ತೂರಾ ಕತ್ತಿದ್ರು. ಅವಾಗಿಂದ ಬಂದು ಕುಳನ ಭಿಕ್ಷಾಂದಿ ಅಂದ. ಇವ ಅಂದ ಮತ್ತು ಜ್ವಾಳ ರಾಶಿ ಮಾಡಕ್ಕೆ ಬಾ ತಂದಿದೆಯಲ್ಲ ಅದಕ್ಕೆ ನಾ ಬಂದೀನಿ, ನೀಡೀಗ. ಅವ ಅಂದ ತೂರದ ಕುಳ್ಳಿ ನೆಲಗೆ ನಿನಗೆ ನೀಡೋ ನನ್ನ ನಾವು, ನಾಳೆ ನಾವು ಜ್ವಾಳ ಅಂದ ಬಕಾರಕ್ಕೆ ಹಾಕ್ತೀವಿ ಹಾಗೆಕ್ಕೆ ಹಾಕ್ತೀವಿ, ಅವಾಗ ಬಾ ಹೋಗಂದು. ಆಯ್ತು ಹತ್ತುಕೊಂಡಂದು ಅಂದ ವಾದ. ಮುಂದೆ ಒಂದು 4 ದಿವಸದ ಮೇಲೆ ಅಂದ ಬಕಾರಕ್ಕೆ ಅಂದ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಏನ್ರಿ ಬಕಾರಕ್ಕೆ ಜ್ವಾಳ ಹಾಕ್ಲಕತ್ತಿದ್ರು ಆಳು ಮನುಷ್ಯರು. ಇವನಿಗೆ ನೆನಪಾಯ್ತು ಮುಂಜಾನೆ ನಾ ಯಾವ ಟೈಮ್ ಹೇಳಿನಿ ಕರೆಕ್ಟ್ ಅದೇ ಟೈಮ್ಗೆ ಬಂದ ನಾವು ಸ್ವಾಮಿ. ನಮ್ಮ ಊರನ್ನವ್ರು ಯಾರೋ ಅವನಿಗೆ ಫೋನ್ ಹಚ್ಚಿ ಹೇಳಕತ್ತಂಗೆ ಕಾಣ್ತಾರಂದ. ಏನ್ರಿ ಪರಮಾತ್ಮಗೆ ಯಾರು ಹೇಳ್ಬೇಕ್ರಿ? ಅವನು ನೋಡ್ಲಾರ್ದು ಯಾವ್ದದ ಕೇಳಲಾರ್ದು ಯಾವ್ದದ? ಯಾರೋ ಅವನಿಗೆ ಅಂದ ಫೋನ್ ಹಚ್ಚಿ ಅಂದ ಹೇಳಕತ್ತಂಗೆ ಕಾಣ್ತಾರ. ಅದಕ್ಕೆ ಅಂದ ಅವ ಗ್ಯಾರಂಟಿ ಬಂದೇ ಬರ್ತಾನ. ಅವ ಹೆಂಗೂ ನನಗೆ ಊರಾಗ ಏನಂತಾರ ಜಿಪುಣ ಸಾವುಕಾರನೇ ಅಂತಾರ. ನಾ ಇವನಿಗೆ ಜ್ವಾಳ ನೀಡಿದ್ರು ನನಗೆ ಜಿಪುಣ ಸಾವುಕಾರನೇ ಅಂತಾರ, ನೀಡಲಿಲ್ಲ ಅಂದ್ರೆ ನನಗೆ ಜಿಪುಣ ಸಾವುಕಾರನೇ ಅಂತಾರ. ಮತ್ತು ನೀಡ್ಯಾಕೆ ಜಿಪುಣ ಸಾವುಕಾರ ಅನ್ಸ್ಕೊಳ್ಳಿ, ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋತೀನಿ. ಬಾಯಿಲ್ಲಂದ ಹೆಣ್ತಿ ಯಾಕ್ರಿ ಅಂದ್ಲು. ಈಗ ನಾ ಯಾವ ಟೈಮ್ ಹೇಳಿ ನಾ ಟೈಮ್ ಕರೆಕ್ಟ್ ಸ್ವಾಮಿ ಬಂದಾನ, ಇವತ್ತು ಬಂದ್ರೆ ನಾನು ನೀಡಲೇಬೇಕಾಗದ. ಅದಕ್ಕೊಂದು ಕೆಲಸ ಮಾಡಿ ನೀನು. ಏನು ಕೆಲಸ? ನಾ ಸತ್ತಂಗೆ ಬಿಡ್ತೀನಿ, ಹತ್ತಂಗೆ ಮಾಡೋಣ ಹೇಳ್ರಿ. ನಾ ಸತ್ತಂಗೆ ಮಾಡ್ತೀನಿ, ನೀ ಹತ್ತಂಗೆ ಮಾಡು ಅಂದ. ಆಕಿ ಅಂದ್ಲು ನಿನಗೇನು ಬಂದದ ಅಂಥದ್ದು ಒಂದಕ್ಕೆ ತುಂಬಿದ ಮನೆ ನಾ ಯಾಕೆ ಹತ್ತಂಗೆ ಮಾಡಲಿ, ನೀ ಯಾಕೆ ಸತ್ತಂಗೆ ಬೀಳ್ತಿದ್ದಿ? ಇಲ್ಲ ಅವ ಬಂದಂದ್ರೆ ಅವನಿಗೆ ಜ್ವಾಳ ನೀಡ್ಬೇಕಾಕನ್ನ. ಏನು ನೀಡು ಒಂದು 2 ಬಗ್ಸಿ ಜ್ವಾಳ ನೀಡಿದ್ರೆ ನಿಂದೇನು ಕಮ್ಮಕ್ಕದ? ಇಲ್ಲ ನನಗಂದ ನಾನು ನೀಡ್ಲಾರ್ದೇನೆ ಜಿಪುಣ ಸಾವುಕಾರ ಅನ್ಸ್ಕೋಬೇಕು. ನಾ ಒಟ್ಟು ಅವ ಬಂದು ಅಂದ್ಕೊಂಡು ನಾ ಸತ್ತಂಗೆ ಬೀಳ್ತೀನಿ, ಹತ್ತಂಗೆ ಮಾಡು. ನನ್ನ ಕೈಲಿ ಆಗಲ್ಲ ಅಂದಕ್ಕೆ. ಇಂಥ ತುಂಬಿದ ಮನೆ ನಾ ಯಾಕೆ ಕಳ್ಳಕ್ಕೆ ಹೋಲಿ? ಏನ್ರಿ ಇದೇ ರಾಶಿ ಮಾಡ್ಕೊಂಡು ಬಂದು ಮನೆ ತುಂಬ ಮಾಲ ಅದ ಏನ್ರಿ. ಮನೆ ತುಂಬ ಅಂದ ಲಕ್ಷ್ಮಿ ಓಡಾಡ್ತಾಳ. ಇಟ್ಟಿರ್ಲಕ್ಕಾಗಿ ನಾ ಯಾಕೆಂದ ಹಳ್ಳಿ ನಾ ಅಳಂಗಿಲ್ಲ. ಯಾವಾಗ ಸಾವುಕಾರ ಅಂದ ನೀ ಅಳಂಗಿಲ್ಲ ತೊಗೊಂಡು ನಾಳೆಗೆ ನಿನಗಂದ ಡೈವರ್ಸ್ ಕೊಟ್ಬಿಡ್ತೀನಿ ಅಂದಿವ. ಈಕೆ ಅಂದ್ಲು ಹಳ್ಳಿಲ್ಲ ಅಂದ್ರೆ ಡೈವರ್ಸ್ ಕೊಡ್ತೀಯ ಅಂದ್ಲು. ಹೌದು ನಾ ಕೊಡವನೇ ಅಂದ. ಮತ್ತು ಇದಕ್ಕೆ ನನಗೇನು ಮಾಡ್ತಾ ಬಿಡು, ನಾ ಅಳ್ತೀನಿ ಬಿಡು ಅಂತ ತಿಳ್ಕೊಳವು. ಇಟ್ಟಂದು ಮಾತುಕತೆ ಆಗೋದ್ರಾಗ ಸ್ವಾಮಿ ಬಂದೇ ಬಿಟ್ಟ ಭಿಕ್ಷಾಂದಿ ಅಂದ. ಅವನದ್ರಾಗ ಅದು ಸತ್ತಂಗೆ ಬಿತ್ತದು. ಈಕಿ ಒಂದು ಸೌನ್ ಹಳ್ಳಕತ್ಲು ಏನ್ರಿ, ಒಂದು ಸೌನ್ ಹಳ್ಳಕತ್ಲು. ಯಪ್ಪ ಕೂತಲ್ಲೇ ಸಾವುಕಾರ ಹೋದ್ನಲ್ಲಪ್ಪ, ನಾ ಹ್ಯಾಂಗೆ ಮಾಡ್ಲಿಯಪ್ಪ. ಅಲ್ಲೇ ಆಳು ಮನುಷ್ಯರು ಅವು ಗೊತ್ತಿಲ್ಲ ಏನ್ರಿ. ಒಂದು ಸೌನಿಗೆ ಹಳ್ಳಕತ್ಲು. ಅವು ಅಂದ ಬಕಾರಕ್ಕೆ ಜ್ವಾಳ ಹಾಕೋದು ಬಿಟ್ಟು ಓಡಿ ಬಂದು ಯಾಕ್ರಿ ಅವ ಏನಾಯ್ತು? ಏನು ಹೇಳಿ ತಮ್ಮ, ನಿಮ್ಮ ಸಾವುಕಾರ ಕೂತಲ್ಲೇ ವಾದ್ನಪ್ಪ, ನಾ ಹ್ಯಾಂಗೆ ಮಾಡಲಿ? ಈಕಿ ಹಳ್ಳ ಕತ್ಕೊಂಡು ಇವು ಆಳು ಮನುಷ್ಯನ ಡಾಕ್ಟ್ರ ಅವು ಇದು ಮೂಗಿನ ಬೇಕು ಕೈ ಹಿಡ್ದು, ಮೂಗಿನ ಉಸುಲು ಬಂದು ಹಿಡ್ದು ಮದ್ರೆ ದೊಡ್ಡ ಸಾವುಕಾರನ ಹೊಟ್ಟಿ ಏನ್ರಿ. ಸಾವುಕಾರನ ಹೊಟ್ಟಿ ನೋಡ್ರಿ ಪೇಟಿ ಬಾತಿ ಹಂಗೆ. ಈಗ ಕಂಬಾರ ಮನ್ಯಾಗ ಕೊಲಿಮಿ ಹೊಡೆದಂಗೆ ಓಡ್ತಿರ್ತಾವೆ ನೋಡ್ರಿ. ನೀವು ಒಂದೊಂದು ನಿದ್ದೆ ಒದರ್ತದ್ರಿ ಅವಕ್ಕರ್ದು. ಅಬ್ಬಾ ಕೇಳಬೇಕು ನೀವು. ಯಾವಾಗಿಂದ ಇಟ್ಟು ಹತ್ತಿರದ ಹೊಟ್ಟೆ ಬಿಟ್ಕೊಂಡು ಕುಂತಿದ್ದ, ಹೋಗಿಂದ ಹೊಟ್ಟೆ ಮ್ಯಾಗ ಕೈ ಇಟ್ಕೊಂಡು ಹೊಟ್ಟೆ ಬಿಗಿ ಹಿಡ್ದ. ಇವು ಆಳು ಮನುಷ್ಯರಂದು ಅವರ ಸಾವುಕಾರ ಹೋಗಿದ್ದೆ ಕರೆ ಹೇಳ್ತೀನಿ. ಕಡೆ ಆಳು ಮನುಷ್ಯರು ಹೇಳಕತ್ತು, ಅಕ್ಕಿ ಹೇಳಕತ್ತು, ಇದು ಎಲ್ಲ ಧ್ವನಿ ಕೇಳ ಓಣ್ಯಾಗಿನ ಮಂದಿ. ಅಯ್ಯ ಸಾವುಕಾರ ತಂಗಿನ ಮುಂಚೆನ ಹೋಗಿ ಇಲ್ಲೇ ಕೂತಿದ್ನೇವ. ಅಕ್ಕಿ ಬಂದಾಳದು ಬೇರೆ ಏನ್ರಿ. ಸತ್ತವ್ರ ಮನೆಯವ್ರಿಗಿಂತ ಮಗ್ಳ ಮನೆಯವ್ರಿಗೆ ದುಃಖ ಭಾಳ. ಒಂದು ಸಾವಿರ ಮೊದಲು ಮೈ ತೊಗೊಳ್ಳಾರ್ದೆ ಒಮ್ಮೆ ಹೋಗಿ ಹತ್ತು ಬರೋದು.
ಮೈ ತೊಗೊಂಡು ನಾಷ್ಟ ಇಷ್ಟ ಮಾಡಿ ಗಟ್ಟಿಯಾಗಿ ಮತ್ತೆ ಹೋಗಿ ಅಲ್ಲಿ ಕುಂದ್ರದು ಮೂವಿ ಏನು ಅಳೋದಿಲ್ಲ ಕರೆಯೋದಿಲ್ಲ ಸುಮ್ಮ ಹೋಗೋಣ ಇದು ದಸ್ತಿ ಹಿಡ್ಕೊಂಡು ಅಂದ್ರೆ ಯಾವಾಗ ಕೇಳ್ತಾಳ ಯಾವಾಗ ಬೀಗಿತ್ ಬಂದು ಯಾವಾಗ ಕೇಳಾಗಿಲ್ಲ ಇದು ಬರೇ ನೋಡೋದು ಇವು ನೋಡ್ತಾವಲ್ಲ ತಗೊಂಡು ಅವು ಸತ್ತವ್ರ ಮನೆ ನೋಡಿ ಸುಮ್ಮನೆ ಹೊಡ್ಕೊಂಡು ಅವು ಅಳೋದು ಪರಿಸ್ಥಿತಿ ದೊಡ್ಡ ಹರ್ಯಾಣ ಏನ್ರಿ ಮಂದಿ ನೋಡ್ಲೆ ತಗೊಂಡ್ರೆ ಅಳೋ ಪರಿಸ್ಥಿತಿ ಬರ್ತದ ನೀವಿದ್ರಿಂದ ನೀವೇನು ಅಳವ್ರನ್ನಲ್ಲ ಬಿಡೋರ್ನಲ್ಲ ದೂರ ಕೂತು ಮೂಗಿಗೆ ಒಂದು ಸೆರಗ ಹಚ್ಕೊಂಡು ಕುಂದ ಅವು ಗಂಡು ಮಕ್ಳದ್ದು ಅವ್ರದ್ದೇನಿಲ್ಲ ಅವ್ರಾಗದಿ ಹೊರಗೆ ಉಪ್ಪಿಟ್ಟು ಹೊಡ್ಕೋತ ಬೀಡಿ ಗಿಡಿಸಿ ಅದಕ್ಕೋತ ತೊಗೊಂಬರೋ ತೊಗೊಂಬ ಹಂಗೆ ಎಣ್ಣೆ ಹೊಡ್ಕೋತೆ ಅವ ಎಣ್ಣೆ ಹೊಡೆದ ನಿಷೇಧಾಗ ಸಾವುಕಾರ ಭಾರಿ ಮನುಷ್ಯ ಅದು ಇದ್ದಾಗಿದ್ದು ಹೊಡೆದಿರ್ತಾನ ಏನ್ರಿ ಕುಡ್ದು ನಿಷೇಧಾಗ ಸಾವುಕಾರ ಭಾರಿ ಮನುಷ್ಯ ದೇವ್ರಂತ ಮನುಷ್ಯ ಕಾಕಾಡ ಏನ್ರಿ ಅವಂದು ಬೇರೆ ನಿಷೇಧ ನಳು ನಿಮ್ಮದು ಬೇರೆ ನೀವು ಸುಮ್ಮ ಅಳವ್ರಲ್ಲ ಅಟ್ಟೆ ಮೂಗಿ ಪಾಪಿದು ಸಾವುಕಾರನ ಸತ್ತಾನನ ಸುದ್ದಿ ಕೇಳು ಓಣ್ಯಾಗ ನಾ ಕೂಡು ನೀ ಕೂಡು ಮೊದಲು ಎಲ್ಲ ಹೆಣ್ಮಕ್ಳೆಲ್ಲ ಬಂದು ಒಂದು ಸೌನ್ ಅಳೋದೇನು ಕರೆಯೋದೇನು ಊರಾಗೆಲ್ಲ ಹಿರಿಯರು ಬಂದು ಮಕ್ಳಿಗೆ ಫೋನ್ ಹಚ್ಚ್ರಿ ಹೆಣ್ಮಕ್ಳಿಗೆ ಫೋನ್ ಹಚ್ಚ್ರಿ ಇವ್ರು ಬೀಗಿರಿ ಎಲ್ಲಾರ ಅಲ್ಲಾರ ಇಲ್ಲಾರ ಎಲ್ಲ ಕಡೆ ಫೋನ್ ಹಚ್ಚಿದ್ರು ಎಲ್ಲ ಕಡೆ ಬಂದರು ಇದಕ್ಕೆ ತೊಳೆದು ಚಂದ ಕುಂದರ್ಸೋದು ಇದಕ್ಕೆ ಏನ್ರಿ ಅವ ಪಾಪ ಅವ ಭಿಕ್ಷಾ ಅಂದು ಎತ್ಕೊಂಡು ಬಂದಲ್ಲ ಅವಾಗಂದ ಆಕೆ ಹೆಣ್ಮಗಳಂದು ನನ್ನ ಗಣ್ಣೆ ಸತ್ತಾನ ಈಗೆಲ್ಲಿ ನೀಳೆಯಪ್ಪ ಮುಂದೆ ಯಾವಾಗರೇ ಬಾ ಯಪ್ಪ ನಿನಗೆ ನೀಡ್ತೀನಿ ಅತಿಕೆ ಅಂದು ಕೂಡ ಆಯ್ತವ್ವ ಬರೋ ಬಂದೀನಿ ದೊಡ್ಡ ಶ್ರೀಮಂತ ದೊಡ್ಡ ಹಿರಿಯ ಮನುಷ್ಯ ಸತ್ತಾನಂದ್ರೆ ಕಣ್ಣಾರಿಗೆ ನೋಡಿ ಕಿವಿಯಾರಿಗೆ ಕೇಳಿ ಹಂಗೆ ಹೆಂಗೆ ಹೋಗ್ಲಿಯವ್ವ ಹೆಂಗೂ ಬರೋ ಬಂದೀನಿ ಅವನಿಗೆ ಮಣಕ್ಕೆ ಹೊಟ್ಟೆ ಹೋಗಿ ಎತ್ತಿಕೊಂಡದು ಕಟ್ಟಿಗೆ ಕೂತವ ಅವ ಸ್ವಾಮಿ ಕಟ್ಟಿಗೆ ಕೂತನ್ರಿ ಮತ್ತು ಹೆಂಗೂ ಬರೋ ಬಂದಿನಿ ಮಣಕ್ಕೆ ಹೊಟ್ಟೆ ಹೋಗ್ತೀನಿ ಅವನ ಹೋಗಿ ಕಟ್ಟಿಗೆ ಕೂತಿದು ಯಾವಾಗ ಕಟ್ಟಿಗೆ ಕೂತು ಇದು ಕುಂದ್ರಿಸಿದ್ರಲ್ಲ ಎತ್ತರಕ ಜರಾ ಕಣ್ಣು ಬಿಟ್ಟು ನೋಡ್ದ ಅವ 500 ಅಲ್ಲೇ ಗಗ್ಗರಗಟ್ಟಿಗ್ಯಾನ ಯಪ್ಪೋ ಒಂದಿವ ಸಾವುಕಾರ ಯಾವಾಗಿಂದ ಮತ್ತೆ ಕಣ್ಣು ಮುಚ್ಚದ ಎಲ್ಲ ಹೆಣ್ಮಕ್ಳು ಬಂದರು ಗಂಡಸು ಮಕ್ಕಳು ಬಂದರು ಊರಾಗ ಅವರೆಲ್ಲ ಬೀಗರು ಬಿದ್ದರು ಎಲ್ಲರೂ ಬರೋರು ಅಳವರು ಏನ್ರಿ ಒಂದು ಸಾವನ್ನ ಅಳವರು ಯಪ್ಪ ನಮ್ಮನ್ನು ಬಿಟ್ಟು ಹೆಂಗೆ ವಾದಿ ಯಪ್ಪ ತಿಳ್ಕೊಂಡು ಮಕ್ಕಳು ಹೆಣ್ಮಕ್ಳು ಅಣ್ಣವ್ರು ನಮಗೇನು ಹೇಳಾರ್ದೆ ಹಾದಿಲ್ಲ ಯಪ್ಪ ತಿಳ್ಕೊಂಡು ಹೆಣ್ಮಕ್ಳು ಅಳವ್ರು ಏನ್ರಿ ಏಕೆ ಇದ್ರಂದ್ರೆ ನೀವು ಹೋಲಾರ್ದೇನೆ ಅಂದ ನೀನು ಕಳ್ಸಲಕತ್ತಾರೋ ಯಪ್ಪ ಆತಿಗೆ ಏಕೆ ಹೇಳಾಕಿ ಏನು ಮಜಾ ನೋಡ್ಬೇಕು ಆಯ್ತು ಎಲ್ಲ ಬಂದ್ರು ಬೀಗರು ಬಂದ್ರೆ ಎಲ್ಲರೂ ಬಂದರು ಟೈಮಾಗಿದೆ ಎತ್ರಿ ಮೊದಲೇ ದೊಡ್ಡ ಶರೀರ ಎಲ್ಲರೂ ಸೋರಿತ್ತಿದ್ದು ಎತ್ತಿಕೊಂಡೊಂದು 5 ಗಂಟೆ ಆಗಿತ್ತು ಎತ್ತಾಕತ್ರು ಈಕೆ ಅವನು ಹೆಣ್ತಿ ಅವ ಸತ್ತಿಲ್ಲ ಅನ್ನೋದು ಗೊತ್ತಿರೋದು ಅವ್ನು ಹೆಣ್ತಿಗೆ ಒಬ್ಬಕ್ಕಿಗೆಲ್ಲ ಉಳಿದವ್ರಿಗೆ ಎಲ್ಲ ಯಾರಿಗೆ ಗೊತ್ತಿಲ್ಲ ಯಾವಾಗಿಂದ ಎತ್ರಪ್ಪ ಟೈಮ್ ಐತಿ ಎತ್ರಿ ಕಡೆ ಮಂಗಳಾರತಿ ಮಾಡಿ ಎತ್ಕೊಂಡಂದು ಮಂಗಳಾರತಿ ಮಾಡಿದ ಎತ್ತಾಕತ್ರು ಈಕೆ ಹೆಣ್ಮಗಳು ಅಣ್ಣ ಅವ ಸತ್ತಿಲ್ರಿ ಯಪ್ಪ ಅವನಿಗೆ ಒಯ್ಬೇಡ್ರಿ ಅಣ್ಣ ಅವನಿಗೆ ಎತ್ತಬೇಡ್ರಿ ಯಪ್ಪ ತಿಕ್ಕಿ ಇರಲಿ ಅವು ಸಮಾಧಾನ ಮಾಡ್ಕೊ ಅಂದ್ರೆ ಗಂಡ ಸತ್ತು ದುಃಖದಾಗೆ ಹಿಂಗೆ ಆಗ್ಯಾಳ ಹೆಣ್ಮಗಳ ತಿಳ್ಕೊಂಡಂದು ಅವ್ರು ತಿಳ್ಕೊಂಡ್ರೆ ಮಂದಿ ಇರಲಿ ಅವು ಸಮಾಧಾನ ಇಲ್ಲಿ ಅಣ್ಣ ಅವ ಸತ್ತಿಲ್ರಿ ಯಪ್ಪ ಆಕೆ ಅಂತಾಳೆ ಇರಲಿ ಅವ ಎಲ್ಲರಿಗೂ ಒಂದೊಂದು ದಿವಸ ಆಗೋದು ಏನ್ರಿ ಎತ್ತುದ್ರಾಯ್ತು ಎತ್ಕೊಂಡಿದ್ದಕ್ಕೆ ಹೊರಗೆ ತಂದು ಮತ್ತು ಇದು ಸತ್ತರೆ ಇದು ಮಾಡ್ಬೇಕಲ್ರಿ ತಂದೆ ವಿಮಾನದಾಗ ಕುಂದ್ರಿಸೋದು ಅವು ಹೆಣ್ಮಕ್ಳಿಗೆ ಅಂತಾಳಿಕೆ ತಾಯಿ ಹೆಣ್ಮಕ್ಳಿಗೆಲ್ಲ ಅಂತಾಳ ತಂಗಿ ನಿಮ್ಮಪ್ಪ ಸತ್ತಿಲ್ರಿ ಯವ್ವ ಸಾಯಿಲಾರ್ದನೆ ಎತ್ಕೊಂಡು ಹೊಂಟ್ರ ನೋಡ ತಂಗಿ ಅತಿ ಕೇಳತ್ತಾಳ ಅವು ಮಕ್ಳೇನಂತ ಇರಲಿ ಅವು ನಮ್ಮ ದೈವದಾಗ ಇಟ್ಟೆ ಪಡ್ಕೊಂಡು ಬಂದ್ವಿ ಇಟ್ಟೆ ಆಕೆ ಹೆಣ್ಮಕ್ಳು ಅಂತಾವ ಗಂಡು ಮಕ್ಳು ಕೊಳಿಗೆ ಬಿದ್ದಾಳತ್ತಾಳ ಮಗ ನಿಮ್ಮಪ್ಪ ಸತ್ತಿಲ್ರಿ ಯಪ್ಪ ಸಾಯಿಲಾರ್ದನೆ ಒಯ್ಲಕತ್ತಾರ ತಮ್ಮ ನೀವರೆ ಹೋಗಿ ಹೇಳ್ರಿ ಯಪ್ಪ ಪಾಪ ಗಂಡಸು ಮಗಳು ಇರಲಿ ಅವ ನಿನಗೆ ಏನ್ರಿ ಹೇಳಿಗಿಳಿ ಹೋಗ್ಯ ನಾನು ಏನು ಹೇಳಿಲ್ಲ ಯಪ್ಪ ಹೇಳ್ತೀನಿ ಇದಕ್ಕೆ ಎತ್ಕೊಂಡು ಹೊಂಟು ಮ್ಯಾಲ ವಿಮಾನದಾಗ ಕೂತಾನ ಜರಾ ಕಣ್ಣು ಬಿಟ್ಟು ನೋಡ್ದ ಅವ ಸ್ವಾಮಿ ಮುಂದ್ಯಾನ ಇವನು ಹೆಣದ ಮುಂದ್ಯಾನ ಯಪ್ಪ ಅಂದ ಮತ್ತು ಕಣ್ಣು ಮುಚ್ಚದ ಹೇಳ್ತೀನಿ ನಿಮಗೆ ಅಳವ್ರು ಅಳತಾರ ಕರೆಯವ್ರು ಕರೀತಾರ ಹಿಂದೆ ಹೆಣ್ತೀನಿ ನಿನ್ನ ಬಾಯ ಮಣ್ಣು ನಿನ್ನ ಸಾಯಿಲಾರ್ದರ ಕುಣಿಗೆ ಒಯ್ಲಕತ್ರಲ್ಲಿ ಅವ್ವ ಈಗರ ಮಾತಾಡೋ ನಿನ್ನ ಬಾಯ ಮಣ್ಣು ಮಾತಾಡಾಕಿ ಕಡ್ಡಗ್ರಿ ಹಿಂದೆ ಬೈಲಕತ್ತ ಈಗರ ಮಾತಾಡು ಆಕೆ ಅನ್ನೋದು ಎಲ್ಲ ಕೇಳ್ತದ ಇವು ಹಿಂದೆ ಹೆಣ್ಮಕ್ಳು ಗಂಡಸ ಮಕ್ಕಳು ಇರಲಿ ಒಯ್ದು ಆಯ್ತು ಒಯ್ದು ಕುಣಿಮ್ಯಾಗಿಟ್ಟು ಅಂದ್ರೆ ಯಾವನೊಬ್ಬ ಅಂದ ಯಾರಿಗೆ ಸ್ವಾಮಿಗಳು ಕರ್ರಿ ಪಾದಗಳು ಅಲ್ಲಿ ಎಲ್ಲ ಸುತ್ತಮುತ್ತ ಕುಡ್ದಿದ್ದೇ ಇದ್ದು ಅಲ್ಲಿ ಮಣ್ಣು ಕುಡಕ್ಕೂ ಈಗ ಕುಡ್ದಿದ್ದೇ ಇರ್ತಾವ ಏನ್ರಿ ಅವೆಲ್ಲ ಈಗ ಪಕ್ಕ ರೇಟ್ ಆಗ್ಯಾವ ಈಗ ಯಾರ್ದಾರ ಹೆಂಗೋ ನಮ್ಮ ಅಪ್ಪ ಸತ್ತ ಬಾಟ್ಲಿ ವ್ಯವಸ್ಥೆ ಇಟ್ಟಿದ್ದಿಲ್ಲ ಬಾಟ್ಲಿ ವ್ಯವಸ್ಥೆ ಇದ್ದರೆ ಹೆಣ ತೊಳಿತಾರ
ಮತ್ತು ಅಪ್ಪಿ ತಪ್ಪಿ ಅಂದ್ರೆ ಬಾಟ್ಲಿ ಇರಲಿಲ್ಲ ಅಂತ ಹೆಣನೂ ತೊಳೆಯಂಗಿಲ್ಲ ಏನೂ ತೊಳೆಯಂಗಿಲ್ಲ ಹೆಣನೂ ಹೊರಲ್ಲ ಕುಡ್ದಿದ್ದೇ ಹೊರ್ತಾವ ಏನ್ರಿ ಅಪ್ಪಿ ತಪ್ಪಿ ಅಂತ ಹೊತ್ಕೊಂಡು ಹೋಗಾಗ ಅವು ಜೋಲಿ ಹೊಡೆದು ಅಂದ್ರೆ ಎಲ್ಲರೂ ಹೆಣ ಕೆಡೋದು ಮತ್ತೆ ಎತ್ತಿ ಕಟ್ಕೊಂಡು ಹೋಗೋದು ಕುಡ್ದಿದ್ದೇ ಇರ್ತಾವ ಯಾವನೋ ಬಂದ ಯಾರಿಗಾರ ಸ್ವಾಮಿಗಳು ಕರಿ ಪಾದ ಇಡಲಿ ಅವು ಕುಡ್ದಿದ್ದ ಅಲ್ಲ ಯಾರಿಗೆ ₹1 ದಾನ ಕೊಟ್ಟವಲ್ಲ ಇದಕ್ಕೇನು ಪಾದ ಇಡ್ತಾವ ನೀನು ಸುಮ್ಮ ಇಡು ಅತ್ತ ಮಣ್ಣಾಗ ಇಡುವ ತಿಳ್ಕೊಂಡೊಂದು ಇಟ್ಟು ಆಯ್ತು ಕುಣ್ಯಾಗ ಕುಂದ್ರಸೋದು ಕೂಡ ಮತ್ತೆ ಸಣ್ಣಗೆ ಕಣ್ಣು ತೆಗೆದು ನೋಡ್ದ ಅವ 500 ಕುಣಿ ಮುಂದೆ ನಿಂತಾನ ಕಪ್ಪನ ಕಣ್ಣು ಮುಚ್ಚೋ ಈಕಿ ಇಲ್ಲ ಯಕ್ಕ ನನ್ನ ಕೈ ಬಿಡ್ರಿ ಯವ್ವ ಅವ ಸತ್ತಿಲ್ರೇ ಯಕ್ಕ ಹತ್ತಾಳಕ್ಕೆ ಇರಲಿ ಸಮಾಧಾನ ಮಾಡು ಅದಕ್ಕೆ ಕೊಟ್ಟು ಸಮಾಧಾನ ಮಾಡ್ಕೊ ಅನ್ನೋದ್ರಿ ಯಾರು ಎಲ್ಲರೂ ಆಕೆ ಕರೆ ಹೇಳೋದ್ರು ಕೂಡ ಸುಳ್ಳೆ ತಿಳ್ಕೊಳಕತ್ತಾವ ಹೇಳ್ತೀನಿ ಮಣ್ಣಾಗಿಟ್ರು ಯಾವನೊಬ್ಬ ಅಂದ ಅವ್ರ ಮನೆಯವ್ರಿಗೆ ಕರಿ ಕೊನೆಗೆ ಮಾರಿ ನೋಡ್ಲಿ ಕರಿ ಅಂತಂದು ಕೂಡ ಎಲ್ಲರೂ ಬಂದ್ರು ಮಕ್ಕಳು ಬಂದು ಹೆಣ್ಮಕ್ಳು ಬಂದು ಈಕಿನೂ ಬಂದ್ಲು ಆಕಿ ಅಂತಾಳೆ ಕುಣ್ಯಾಗ ಕೂತ ನೀವ ಅಗದಿ ಟಿಪ್ ಟಾಪ್ನಾಗ ಆಕಿ ಅಂತಾಳೆ ಈಗರೆ ಮಾತಾಡು ಇಲ್ಲ ನಿನ್ನ ಮಣ್ಣು ಮುಸ್ತಾರ ನೀ ಕರೆನೇ ಹೋಗ್ತಿದ್ದೀನಿ ನಿಮ್ಮ ಮಣ್ಣು ಮುಸ್ತಾರ ನೀ ಈಗರೆ ಮಾತಾಡು ಏನಂದ್ರೆ ಅವ ಸಣ್ಣ ಕಣ್ಣು ತೆಗೆದು ನೋಡ್ದ ಅಲ್ಲೇ ಅವ ಇವನು ಹೆಂಡತಿ ಮಗ್ಲಿ ನಿಂತಾನ ಸ್ವಾಮಿ ಹ್ಯಾಂಗೆ ಕಣ್ಣು ತೆಗಿಬೇಕವ ಹೇಳ್ತೀನಿ ಎಲ್ಲರೂ ಅಂದರೆ ಎಳಿರೋ ಮಣ್ಣು ಎಳಿ ಟೈಮ್ ಇದೆ ಆಯ್ತು ನಾ ಎಳಿ ನೀ ಎಳಿ ಅನ್ನೋದಕ್ಕೆ ಇಲ್ಲಿಗೆ ಬತ್ತು ಗಪ್ಪೆ ಕೂತದ್ರಿ ಆಕೆ ಹೆಣ್ತಿ ಅಂತಾಳ ಈಗರೆ ಮಾತಾಡು ಹೇಳ್ರಿ ಎಳಿರಿ ಎತ್ತುಕೊಂಡು ಅನ್ನೋದ್ರಾಗ ನಾ ಎಳಿ ನೀ ಎಳಿ ಅನ್ನೋದ್ರಾಗ ಕುತ್ತಿಗೆ ಬತ್ತು ಮಣ್ಣ ಪಾಪ ಸ್ವಾಮಿ ಇದ್ನಲ್ಲ ಪರಮಾತ್ಮ ತಮ್ಮ ಒಂದು 5 ಮಿನಿಟ್ ತಡ್ರು ಅವ್ನು ಸಾವ್ಕಾರಿಗೆ ಮಾತಾಡ್ಸ್ಬೇಕಾಗ್ಯದ ಅವು ಮೊದಲೇ ಕುಡ್ದಿದ್ದು ನಿಂತಾವಲ್ಲಿ ಸುತ್ತ ಹೌದು ಅಬಾ ಒಂದು ಮುಂಜಾನೆ 6ಕ್ಕೆ ಸತ್ತದ ಈಗ ಮಾತಾಡಿಸ್ತಾನೆ ಹತ್ತದಕ್ಕೆ ಏನು ದೊಡ್ಡ ಪವಾಡ ಪುರುಷ ಹೋಗ ಸ್ವಾಮಿ ಹೋಗು ಅವು ಬೈಲಕತ್ತು ಸ್ವಾಮಿಗೂ ಅಲ್ಲಪ್ಪ ಒಂದು 2 ಮಿನಿಟ್ ಮಾತಾಡಿಸ್ತೀನಿ ಅವನಿಗೆ ಸಾವ್ಕಾರಿಗೆ ಮಾತಾಡಿಸ್ಬೇಕು ಒಂದು ಮುಂಜಾನೆ ಸತ್ತ ಈಗೇನು ಮಾತಾಡಿ ಹೋಗು ಇಲ್ಲಪ್ಪ 1 ಮಿನಿಟ್ ಟೈಮ್ ಕೊಡ್ರಿ ಅಲ್ಲಿ ಯಾರೋ ಬೇರೆ ನಿಂತಿದ್ದ ಏನು ಕೇಳಕತ್ತಾರ ಒಂದು ಮಿನಿಟ್ ನಿಂತ್ರಿ ಏನಕ್ಕದ ತಡಿ ಅವ್ರು ಏನು ಮಾತಾಡಿಸ್ಲಿ ಬರ್ರಿ ಸಾವ್ಕಾರ ಅಂದ ಮಾಡ್ದ ಮಣ್ಣಾಗ ಕೂತು ಏನ್ರಿ ಸಾವ್ಕಾರ ಅದಕ್ಕೆ ಮಾಡ್ದ ಅವು ಸುತ್ತ ಮಣ್ಣು ಜೊಗ್ಗವು ಗಾಬರಿ ಅದು ಅಪ್ಪೋ ಸಾವ್ಕಾರ ಅಲ್ಲಕತ್ತದ ನೀ ನನಗೊಂದು ಕಾಳು ಜೋಳ ನೀಡಬೇಡ ಒಂದು ತುಕುಡು ರೊಟ್ಟಿ ನೀಡಬೇಡ ನೀ ಎದ್ದು ಬಾ ಅಂದ ಕೂಡ ನಾವು ಮಣ್ಣಾಗ ಕೂತೇನಂತ ನನ್ನ ತಲೆ ಮೇಲೆ ಕೈ ಟಾಣಿ ಮಾಡಿ ಹೇಳು ಅಂತಾನ ನಾ ಏನು ನೀಡಬಾರ್ದಿಲ್ಲ ನೀಡಂಗಿಲ್ಲ ಅಂದ್ರೆ ನಾ ಎದ್ದು ಬರ್ತೀನಿ ಅಂದ ನೀ ಏನು ನೀಡಬೇಡ ಎದ್ದು ಬಾ ಅಂದ ಅಂದ್ಗಳು ಹೇಳಕ್ಕೆ ಹೆಂಗೆ ಬರ್ತಾರೆ ಕುತ್ಗಿತನ ಹೋಗದಾರ ಎಲ್ಲರೂ ಸುತ್ತಮುತ್ತ ಇದ್ದವ್ರು ಆ ಕಡೆ ಇಟ್ಟು ಮಣ್ಣು ಕೆದರದ್ರು ಎದ್ದು ಓಡಕತ್ಬಿಟ್ಟ ಏನ್ರಿ ಮುಂದೆ ಸಾವ್ಕಾರ ಓಡಾಕತ್ತ ಅವ್ನು ಹಿಂದೆ ಅಂದು ಹೆಣ್ತಿ ಓಡ್ಲಕತ್ತು ಈ ಮಣ್ಣು ಕೊಡ್ಲಕ್ಕೆ ಹೋದವ್ರು ಎಲ್ಲರೂ ಅಲ್ಲಿ ಕುಣಿ ಬಲಿ ಹಾಕಿರ್ತಾರೆ ರೀ ಆ ಗಿಡದ ಕೆಳಗೆ ಈ ಗಿಡದ ಕೆಳಗೆ ಕೂತಿರ್ತಾವಲ್ಲ ಅವು ಅಲ್ಲೋಡ್ರು ನಿಮ್ಮ ಸಾವ್ಕಾರ ಓಡಕತ್ತದ ರಣ ಎತ್ತದ ಅದಕ್ಕೆ ರಣ ಎತ್ತದ ಹಂಗೆ ಹೇಳ್ತೀನಿ ಹಿಂದಿನ ಮಂದಿ ಓಡಿ ಮನೆಗೆ ಬರ್ತದೆ ಯಾಕೆ ಓಡಕತ್ತಿದ್ದಾರೆ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಕುಂದ್ರಿಸಿದ್ರಲ್ಲಿ ಅದಕ್ಕೆ ಯಾವಾಗಿದು ಒಂದು ಸೌನ ಅಂದ ಓಡಕತ್ತು ಓಡಿ ಹಿಂದೆ ಹೆಣ್ತಿ ಓಡಿ ಮನೆಗೆ ಬಂದುಕೊಳ್ಳಿ ಹೇಳ್ತೀನಿ ನಿಮ್ಗೆ ಹೆಣ್ತಿ ನಿಂದ್ರಿಸಿ ಅಡ್ಡಾಡ್ ಕೊಟ್ಲು ಗಂಡ ನಿನ್ನ ಬಾಯ ಮಣ್ಣು ನಿನ್ನ ಕುಣ್ಯಾಗ ಕುಂದ್ರಿಸಿ ಮ್ಯಾಲೆ 3 ಮುಲ್ಲಂಗಿ ಊರ್ಲಿ ಏನ್ರಿ ಹೆಣ್ಮಕ್ಳು ಬೈತಾರಿಲ್ಲ ನಿನ್ನ ಕುಣ್ಯಾಗ ಕುಂದ್ರಿಸಿ ಮ್ಯಾಲೆ ನೆವಣಿ ಬಿತ್ತಲಿ ಒಂದು ಸೌನು ಬೈದ್ಲು ಯಾಕಂದ್ರೆ ನಿನ್ನ ಬಾಯ ಮಣ್ಣು ಊರಾಗ ದೊಡ್ಡ ಸಾವ್ಕಾರ ಸತ್ತಿದೆ ತಿಳ್ಕೊಂಡಂದು ಬರೇ ನೀ ಸತ್ತಂಗ ಮಾಡ್ದನೆ ₹1,00,000 ಮಣ್ಣು ಕರ್ಸ್ತಂದಾರ ನಿನ್ನ ಬಾಯ ಮಣ್ಣು ಏನ್ರಿ ₹1,00,000 ಮಣ್ಣು ಕರ್ಸ್ತಂದಾರ ನೀ ಕರೆ ಏನ್ರಿ ನೀ ಬರೇ ಸುಮ್ಮನೆ ಸತ್ತಂಗ ಮಾಡ್ದನೆ ₹1,00,000 ಮಣ್ಣು ಕರ್ಸ್ತಂದಾರ ಅಂದಕ್ಕೆ ಅಂದದು ಕರೆನೆ ಕಲಸ ಆಗೋಯ್ತ ಏನ್ರಿ ಹ್ಯಾಂಗೆ ಜಿಪ್ಕೊಂಡಿರ್ತಾರಂತೀರಿ ಭಾರಿ ಕಂಜೂಸಿರ್ತಾವ ಒಂದೊಂದು ಈ ಲೆಕ್ಕದಾಗ ಏನು ಈಗೇನು ಜಿಪುಣ ಸಾವ್ಕಾರದಿಂದ ಹೇಳಿದ್ನಲ್ಲ ಇದೇ ಲೆಕ್ಕದೊಳಗಿಂದ ಯಾರು ಬರ್ತಾರತ್ತಂದ್ರೆ ಇಲ್ಲಿ ಪದ್ಮಾವತಿ ಬರ್ತಾಳ ಮನಿತನ ಬಂದಿರ್ತಕ್ಕಂಥ ಒಬ್ಬ ಮಹಾತ್ಮ ಸಾಕ್ಷಾತ್ ಮಲ್ಲಯ್ಯನೇ ಇವರು ಭಕ್ತಿ ಪರೀಕ್ಷೆ ಮಾಡೋಕ್ಕೆ ಅಂದ ಮಲ್ಲಯ್ಯನೇ ಇವ್ರ ಮನೆಗೆ ಬಂದ ಬದುಕಿನೊಳಗಿಂದ ಇಂಥ ಎಲ್ಲ ಜಿಪುಣರಿಂದ ಇರ್ತಾರ ಯಾವಾಗ ಆ ಮನಿತನಕ್ಕಿಂತ ದೊಡ್ಡ ಶ್ರೀಮಂತನ ಮನಿತನಕ್ಕಿಂತ ಹೋದಾಗ ಏನ್ರಿ ಅಪ್ಪಿ ತೆಪ್ಪಿ ಅಂದ ಯಾವ ಪುರಾಣ ಹಚ್ಚನ ಅವ ಮಾಡ್ತಾನೆ ಹೋಗತ್ತೆ ಕೊಣದ ಕಳ್ಸದ್ನತ್ತಂದ್ರೆ ಬಂದಿರ್ತಕ್ಕಂಥ ಮಹಾತ್ಮರಿ ಏನಂತಾರೆ ಗೊತ್ತ್ರಿ ತಮ್ಮ ನಿನಗಿಂದಾದ ಮುಂದಿಲ್ಲ ಏನ್ರಿ ಇಂದು ಆದ ಮುಂದೂ ಆದ ಅವ ಶ್ರೀಮಂತ ಇದ್ದವನು ಅಟ್ಟು ವಿನಯ ಭಕ್ತಿದಿಂದ ಏನ್ರಿ ನಾವು ಏನಂತೀವಿ ಅದನ್ನೆಲ್ಲ ಮಾಡನಲ್ಲ
ಅವನಿಗೇನಂತಾರ ಇಂದು ಆದ ಮುಂದೂ ಆದ ತಿಳ್ಕೊಂಡ್ರು. ಆದ್ರೆ ಇವ ಇಂಥವೆಲ್ಲ ಶ್ರೀಮಂತಿಕೆ ಇದ್ದನ್ನು ಕೂಡ ಏನು ದಾನ ಧರ್ಮ ಮಾಡಲಾರ್ದೆ ಏನು ಕಂಜೂಸ್ತನ ಏನು ಮಾಡ್ತಾವಲ್ಲ ಅವಕ್ಕೇನಂತಾರ ನಿನಗಿಂದಾದ ಮುಂದಿಲ್ಲ ಏನ್ರಿ. ಮುಂದಿನ ಜನ್ಮ ಅನ್ನೋದು ನಿನ್ನ ಜಾಗದಾಗಿಂದ ನಾ ಇರ್ತೀನಿ, ನನ್ನ ಜಾಗದಾಗಿಂದ ನೀ ಇರ್ತೀವಿ ಏನ್ರಿ. ಇಂದಾದ ನಿನಗೆ ಮುಂದಿಲ್ಲ, ಏನು ಎಂದಿಲ್ಲ ಮುಂದಾದ. ಅತಿ ಬಡವರು ಇರ್ತಾರೆ ಏನ್ರಿ, ಪರಿಸ್ಥಿತಿ ಇಟ್ಟು ಕೆಟ್ಟದ್ದಿರ್ತದಲ್ಲ, ಅತಿ ಬಡತನ ಅಂತಕ್ಕಂಥ ಏನು ಇರ್ತದಲ್ಲ ಅಂಥವ್ರ ಮನೆಗೆ ಇಂದ ಮಹಾತ್ಮರು ಆದ್ರೆ ನೋಡ್ರಿ ಒಂದು ಮಾತು ಹೇಳ್ತಾರೆ ನಿಮ್ಮ ಕಡೆಲ್ಲ, ಗಾದಿ ಮಾತು ಹೇಳ್ತಾರಲ್ರಿ, ಮನಿ ನೋಡ ಶ್ರೀಮಂತರ, ಮನ ನೋಡ ಬಡವರ. ಬಡವರದ್ದು ಮನಸ್ಸು ನೋಡೋಕೆ ಚಂದ, ಶ್ರೀಮಂತರದ್ದು ಮನೆ ನೋಡೋಕೆ ಚಂದ. ಮನೆ ನೋಡೋಕ್ಕೆ ಚಂದ, ಆದ್ರೆ ಬಡವ್ರದಿಂದ ಹೆಂಗದ ತಗೊಂಡು ಕೇಳಿದ್ರೆ ಮನೆ ನೋಡೋಕೆ ಅಂದ ಚಂದ ಇರೋಂಗಿಲ್ಲ. ಆದ್ರೆ ಬಡವ್ರದ್ದು ಮಾತ್ರ ಮನಸ್ಸು ಅನ್ನತಕ್ಕಂಥದ್ದು ಚಂದ ಇರುತ್ತೆ, ಒಳ್ಳೇದಿರುತ್ತೆ. ಈಗ ನಮ್ಮಂಥವ್ರು ಯಾರೇ ಸ್ವಾಮಿಗಳು ಆದಿವೆ ಎತ್ತಿಕೊಂಡದಪ್ಪ, ನಿಮ್ಮಂಥವ್ರು ನಮ್ಮ ಮನೆತನಕ್ಕೆ ಬರ್ತೀರಿ ಎಲ್ಲ ಎತ್ತುಕೊಂಡು ಮಾಡಿದ್ದೀಯಪ್ಪ, ನಮ್ಮ ಮನೆಗೆ ಅಂದ ಪಾದ ಹಾಕಿದ್ರಿ ಎಷ್ಟು ಖುಷಿಯಾಗಿದೆಯಪ್ಪ, ಹಂಡೆ ಹಾಲು ಕುಡ್ದಟ್ಟು ಅಂದ ಖುಷಿಯಾಗ್ಯದ. ಏನಿಲ್ಲಪ್ಪ ಮತ್ತು ಹಿಂಗೆ ಪುರಾಣ ಹಚ್ಚಿವಿ ಏನ್ರಿ, ಸಾವಿರಾರು ಜನ ಮುತ್ತೈದರು ಉಡಿ ತುಂಬದದ, ಅದಕ್ಕೆ ನೀ ಏನರ ಕೊಡ್ತೀನಿ ಎತ್ತಿಕೊಂಡಂದು ಬಂದೀವಿ ಎತ್ತಿಕೊಂಡಂದ್ರೆ ಆ ಮನೆತಂದವ್ರು ಏನಂತಾರೆ ಗೊತ್ತ್ರಿ, ಯಪ್ಪ ನಿನಗೆ ಕೊಡ್ಬೇಕು ಎತ್ತಿಕೊಂಡು ನನ್ನ ಹತ್ರ ರೊಕ್ಕ ಇಲ್ಲ, ಬಂಗಾರ ಇಲ್ಲ, ಯಾವುದನ್ನು ಕೂಡ ಇಲ್ಲ, ನನ್ನ ಮನೆಗಿಂದ ಒಂದು ರೊಟ್ಟೆ ಅದ, ಆ ರೊಟ್ಟೆಗಿಂದ ಅರ್ಧ ರೊಟ್ಟೆಯಿಂದ ನಿನ್ನ ಜೋಳಿಗೆಗಿಂದ ನೀಡ್ತೀನಿ, ಅದ್ರ ಮೇಲೆ ತೃಪ್ತಿ ಆಗತ್ತೆ ಕೊಂಡಂದ್ರೆ ಬಂದಿರ್ತಕ್ಕಂಥ ಮಹಾತ್ಮರು ಆ ಅರ್ಧ ರೊಟ್ಟಿ ಅನ್ನತಕ್ಕಂಥದ್ದನ್ನು 1 ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥದ್ದು ತಿಳ್ಕೊಂಡು ಏನ್ರಿ ಖುಷಿ ಪಟ್ಟಂದ ಬರ್ತಾರೆ ಏನ್ರಿ. ಅರ್ಧ ರೊಟ್ಟಿನೇ ನೀಡಿದ್ರೆ ಸಾಕು ಏನ್ರಿ. ಅವ್ರ ಮನೆಗಿಂದ ರೊಕ್ಕ ಇಲ್ಲ ಏನೂ ಇಲ್ಲ ತಗೊಂಡ್ರು ಪ್ರೀತಿದಿಂದ ಅರ್ಧ ರೊಟ್ಟಿ ನೀಡಿದ್ರು ಆ ಅರ್ಧ ರೊಟ್ಟಿ ಕೋಟಿ ರೂಪಾಯಿಂದ ಕಿಮ್ಮತ್ತಿನಿಗಿಂದ ಬಾಳ್ತೈತಿ ಅನ್ನೋದನ್ನು ನಾವು ಯಾರೂ ಕೂಡ ಮರಿಬಾರ್ದು. ಅದಕ್ಕಾಗಿ ಬಂದು ಮಾತು ಏನಂತಾರ, ನಿನಗೆ ಹಿಂದಿಲ್ಲ ಮುಂದೈತಿಪ್ಪ ತಿಳ್ಕೊಂಡಂತ. ಇಲ್ಲ ಇನ್ನೊಂದದ, ಹಿಂದಿಲ್ಲ ಮುಂದ ಎಂತೀವಿ, ಹಿಂದೂ ಇಲ್ಲ ಮುಂದೂ ಇಲ್ಲ. ಮತ್ತು ಬಡವ್ರು ಎಲ್ಲರೂ ಕೂಡ ಚಲೋನೇ ಇರ್ತಾರೆ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಅದ್ರಾಗೂ ಕೆಟ್ಟ ಸೊಕ್ಕಿನ ಇರ್ತಾವ ಏನ್ರಿ. ಬಡವ್ರದ್ರಾಗೂ ಏನು ಎಲ್ಲರೂ ಒಳ್ಳೆಯವರು ಇರ್ತಾರೆ ತಿಳ್ಕೊಳ್ಳೋದಲ್ಲ, ಅದ್ರಾಗೂ ಕೆಟ್ಟ ಸೊಕ್ಕಿನೂ ಇರ್ತಾವ. ಅಬಾಬ ಬಂದುಬಿಟ್ರೆ ಮಕ್ಕಳು ನಮಗೆ ಇಲ್ಲ ನಿಮಗೆಲ್ಲಿ ನೀಡೋಣತ್ತಾವ ಅಂಥವಿಲ್ರಿ. ಅವ್ರ ಕೆಲವು ಜನರ ಬಳಿ ಬಡವ್ರ ಬಲ್ಲಿನೂ ಕೂಡ ವಿನಯ ಇರಂಗಿಲ್ಲ. ನಮಗೇ ಇಲ್ಲ ಬಂದುಬಿಟ್ರು ಮಕ್ಕಳು ನಾವೆಲ್ಲಿ ನೀಡೋಣ, ಸುಮ್ಮ ಹೋಗೋ ಸ್ವಾಮಿ ಎತ್ತಿಕೊಂಡು ಅಂದ್ವಲ್ಲ ಮಗನ, ನಿನಗೆ ಹಿಂದೂ ಇಲ್ಲ ಮುಂದೂ ಇಲ್ಲ ನಡೆ. ಈ 4ಗಳನ್ನು ನಾವು ತಿಳ್ಕೊಬೇಕಾಗ್ತದೆ. ಆದ್ರೆ ಇಲ್ಲಿ ಪದ್ಮಾವತಿ ಏನು ಮಾಡಿ ತಗೊಂಡೆ ಕೇಳಿದ್ರೆ, ಮನೆತನದೊಳಗಂದ ಇದ್ದೂ ಕೂಡ ಒಬ್ಬ ಬಂದಿರ್ತಕ್ಕಂಥ ಸನ್ಯಾಸಿಗಂದ ಏನೇನು ಕೂಡ ನೀಡಲಾರ್ದೇನೆ ಅವನಿಗಿಂದ ಕೆಟ್ಟ ಶಬ್ದಗಳನ್ನು ಮಾತಾಡಿ ತನ್ನ ಬಾಯಿಗೆ ಏನು ಬರ್ತದೆ ಅದನ್ನೆಲ್ಲಾನು ಕೂಡ ಬೈದು ಯಾವಾಗಿಂದ ಕಳಿಸಿಕೊಟ್ಟ. ನಾ ಶಾಪ್ ಕೊಡ್ತೀನಿ ಎತ್ತುಕೊಂಡ ಮಲ್ಲಮ್ಮನ ಮುಂದಂದ್ರೆ, ಯಪ್ಪ ಆ ಮನೆತನಕ್ಕಿಂದ ಶಾಪ್ ಕೊಡಬೇಡ, ನಾ ಅದಿನೆಲ್ಲ ಏನ್ರಿ, ನಾ ಅದಿನೆಲ್ಲ ನೀ ಅವ್ರು ಆ ಮನೆತನಕ್ಕಿಂದ ಶಾಪ್ ಕೊಡಬೇಡಪ್ಪ, ನಿನಗೆ ಹಸಿಬೇಕಾಗದಲ್ಲ ಬಾ ನೀ ಇಲ್ಲಿ ಸ್ನಾನ ಮಾಡು, ನೀ ಸ್ನಾನ ಮಾಡಿ ಬಾ, ನಾ ಎಲ್ಲ ನಿನಗೆ ಏನು ಬೇಕಾದ್ರೆ ನೀಡ್ತೀನಿ ಎತ್ತಿಕೊಂಡಂದು. ಯಾವಾಗಿಂದ ಮಲ್ಲಮ್ಮ ತಾನು ಉಣ್ಣಾಕಿಂದ ತಂದಿರ್ತಕ್ಕಂಥ ಅಳಿಸಿದ್ದಿಂದ ನುಚ್ಚ ರೊಟ್ಟಿ ಅಂತಕ್ಕಂಥದ್ದು ಯಾವಾಗಿಂದ ತಂದಿಲ್ಲಲ್ಲ ಅದನ್ನೇ ಮಲ್ಲಯ್ಯ ಸ್ನಾನ ಮಾಡಿದ ಪೂಜೆ ಮಾಡ್ಕೊಂಡ. ಯಾವಾಗಿಂದ ಮಲ್ಲಮ್ಮ ಎದುರು ಕೂತ್ಕೊಂಡಂದ ಮಲ್ಲಯ್ಯನ ಏನ್ರಿ ಪಾದ ಪೂಜೆ ಅಂತಕ್ಕಂಥ ಮಾಡಿಕೊಂಡು ಆ ಕಣ್ಣು ತುಂಬ ಏನ್ರಿ ಆ ಜಂಗಮನನ್ನು ನೋಡಿ ಆನಂದ ಪಡ್ತಾಳೆ ಮಲ್ಲಮ್ಮ. ಯಾವಾಗಿಂದ ತಾನು ತಂದಿರ್ತಕ್ಕಂಥ ಹಳಸಿದ ಅಡಿಗೆ ಅನ್ನತಕ್ಕಂಥದನ್ನೇ ಆಶ್ಚರ್ಯ ಏನು ಹೊತ್ತುಕೊಂಡು ಕೇಳಿದ್ರೆ ಆ ಜಂಗಮನ ಪಾದಕ್ಕೆ ಅಂದ ಎಡಿ ಹಿಡಿದು ಯಾವಾಗಿಂದ ಎಡಿ ಹಿಡಿದಲ್ಲ ಆ ಕ್ಷಣ ಮಾತ್ರದೊಳಗೆ ಅಲ್ಲಿ ಇರ್ತಕ್ಕಂಥ ಹಳಸಿದ್ದಲ್ಲ ಏನ್ರಿ, ಅದು ಹಳಸಿದ ರೊಟ್ಟಿ, ಹಳಸಿದ ಪಲ್ಯ, ಹಳಸಿದ ಅಂಬಲಿ ಎತ್ತುಕೊಂಡದಲ್ಲ, ಅದು ಎಲ್ಲ ಹೆಂಗಾಯ್ತು ಹೊತ್ತುಕೊಂಡದ ಕೇಳಿದ್ರೆ ಯಾವ ಮಲ್ಲಮ್ಮನ ಕೈಯೊಳಗಿರ್ತಕ್ಕಂಥ ಅಡಿಗೆ ಅದು ಪಂಚ ಪಕ್ವಾನಂದ ಅಮೃತ ಆದಂಗೆ ಆ ಅಡಿಗೆ ಅನ್ನತಕ್ಕಂಥ ತಯಾರಾಯಿತು. ಮಲ್ಲಯ್ಯನಿಗೆ ಊಟ ಮಾಡಿಸ್ತಾಳ. ಮಲ್ಲಯ್ಯ ಎಲ್ಲಾನು ಕೂಡ ಉಳ್ಳಿಲ್ಲ ಏನ್ರಿ, ಮಲ್ಲಯ್ಯ ಪ್ರಸಾದದಿಂದ ಇಟ್ಟ ಮಲ್ಲಮ್ಮ ನೀನು ಪ್ರಸಾದ ಮಾಡವ, ನೀನು ಪ್ರಸಾದ ಮಾಡತ್ತಿಕೊಂಡ. ಯಾವಾಗ ನಿತ್ಯ ಇದು ಎಲ್ಲರ ಒಂದು ದಿವಸ ಅಲ್ಲ, ಕಲ್ಪನೆ ಇರಲಿ ಮಗ, ಇದು ಎಲ್ಲರ ಒಂದು ದಿವಸದಿಂದ ಅಲ್ಲ, ನಿತ್ಯನೂ ಕೂಡ ನಡೆಯೋದು ಇದು. ಯಾವಾಗ ನಿತ್ಯನೂ ಕೂಡ ನಡೀತಿತ್ತು, ಒಂದು ದಿವಸದಿಂದ ಏನಾಗ್ಯದ ತಗೊಂಡು ಕೇಳಿದ್ರೆ ಏನ್ರಿ, ಬೆಳಗಿನ ಜಾವ 6 ಗಂಟೆಗೆ ಮಲ್ಲಮ್ಮ ದನಗಳ ಕೊಟ್ಟಿಗೆಲ್ಲ ಕಸ ಹೊಡೆದು ಏನ್ರಿ ಸಗಣಿ ಗಿಗಣಿ ಎಲ್ಲ ಬುಟ್ಟ್ಯಾಗಿಂದ ತುಂಬಿಕೊಂಡು ಆ ಸಗಣಿ ಬುಟ್ಟಿಯಿಂದ ತಲೆ ಮೇಗಿಟ್ಟುಕೊಂಡು ತಿಪ್ಪಿ ಎತ್ತುಕೊಂಡು ಇರ್ತಿದ್ವು ಹಳ್ಳ್ಯಾಗ ಏನ್ರಿ. ತಿಪ್ಪಿಗಳತ್ತ ಊರು ಹೊರಗೆ ತಿಪ್ಪಿಗಳು ಎತ್ತುಕೊಂಡು ಹಾಕ್ತಿದ್ರು. ನಿಮ್ಮಲ್ಲೆಲ್ಲ ಈಗ ಮುನ್ಸಿಪಾಲ್ಟಿ ನಿಮ್ಮ ಗಾಡಿನೇ ಬರ್ತದೆ ಪದ ಹಾಡ್ಕೋತ ಏನ್ರಿ. ನಿಮ್ಮ ಎಲ್ಲ ಸಿಟಿಯಾಗಿಂದ ಈಗ ಮುನ್ಸಿಪಾಲ್ಟಿದಿಂದ ಆ ಗಾಡಿಗಳು ಬರ್ತಾವ, ಹಾಡ ಹಚ್ಕೊಂಡು ಬರ್ತಾರ, ಹೀಗೆಲ್ಲ ಬಂದ ಬಳಿಕ ನೀವು ಕಸ ಹಾಕ್ತೀರಿ. ಅವಾಗ ಹಳ್ಳ್ಯಾಗಿಂದ ಊರು ಹೊರಗೆ ಏನ್ರಿ ರೋಡಿಗೆ ಎಲ್ಲರಿಂದ ತಿಪ್ಪಿ ಹಾಕತಕ್ಕಂಥದ್ದು ರೂಢಿ. ಮಲ್ಲಮ್ಮ ತಲೆ ಮ್ಯಾಗಿಂದ ಏನ್ರಿ ಹೆಂಡಿಯಿಂದ ಕಸ ಹೊಡ್ಕೊಂಡು ಬುಟ್ಟ್ಯಾಗಿಂದ ಹೆಂಡಿ ತುಂಬಿಕೊಂಡು ತಿಪ್ಪಿಗೆ ಚೆಲ್ಲಕ್ಕೆಂದ ಬಂದಾಳ.
ಯಾವಾಗಿಂದ ತಿಪ್ಪಿಗೆಂದ ಚೆಲ್ಲಕ್ಕೆ ಬಂದಾರ, ಇನ್ನೇನು ಚೆಲ್ಲಬೇಕಂತ ಅನ್ನೋದ್ರೊಳಗೆ ಅದೇ ದಾರಿ ಹಿಡ್ಕೊಂಡು ಈ ಶ್ರೀಶೈಲ ಪಾದಯಾತ್ರೆಗೆ ಹೋಗ್ತಕ್ಕಂಥ ಜಂಗಮರು ಹೊಂಟಾರ. ಕಲ್ಪನೆ ಇರಲಿದು ಮಲ್ಲ ಶ್ರೀಶೈಲಕ್ಕಿಂದ ಹೋಗಿ ಪಾದಯಾತ್ರೆಗೆ ಹೋಗ್ತಕ್ಕಂಥದ್ದು ಪದ್ಧತಿಯಿಂದ ಇವತ್ತಿಂದ ಅಲ್ಲ, ಅವತ್ತಿಂದ ನೋಡ್ರಿ. ಏನ್ರಿ ನಾವು ಇತ್ತಿತ್ತಲಾಗಂದ್ರೆ ಸುಮ್ಮನೆ ಹೊಂಟವು ಅಂತಿದ್ದೀವಿ. ಆದರೆ ಇದು ಪದ್ಧತಿ ಏನ್ರಿ ಮಲ್ಲಯ್ಯಗಿಂದ ಪಾದಯಾತ್ರೆಗೆ ಹೋಗ್ತಕ್ಕಂಥ ಪದ್ಧತಿ ಇವತ್ತಿಂದ ಅಲ್ಲ. ಏನ್ರಿ 12ನೇ ಶತಮಾನಕ್ಕಿಂತ ಪೂರ್ವದೊಳಗಿನಿಂದ ಐತಿ ಅನ್ನೋದನ್ನು ಮಲ್ಲಮ್ಮನ ಪುರಾಣ ಕೇಳಿದಾಗೇನ ಗೊತ್ತು ನಮಗೆ. ಯಾವಾಗ ಆಕೆ ಏನು ಕಸ ಚೆಲ್ಲಬೇಕಂತ ತಿಳ್ಕೊಂಡು ತಲೆ ಮೇಗಿಂದ ಹೆಂಡಿ ಬುಟ್ಟಿ ಇಟ್ಕೊಂಡು ಇನ್ನೇನು ತಿಪ್ಪೆಗಿಂದ ಚೆಲ್ಲಬೇಕಂತ ಅನ್ನೋದ್ರೊಳಗೆ ಅದೇ ದಾರಿ ಹಿಡ್ಕೊಂಡು ಜಂಗಮರನ್ನ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋನು ಬನ್ನಿ ಎತ್ತಿಕೊಂಡು ಪದ ಆಡ್ಕೊಂತ ಏನ್ರಿ ಅದೇ ದಾರಿ ಹಿಡ್ಕೊಂಡು ಹೊಂಟಾರ. ಈಕಿ ಮಲ್ಲಯ್ಯನ ನೋಡಿ ಕೇಳೋದು ಕೊಳ್ಳೇನ ಹಂಗೆ ಓಡಿ ಹೋಗಿ ತಿಪ್ಪೆಗಿಂದ ಹೆಂಡಿ ಚೆಲ್ಲಿ ಏನ್ರಿ ಬುಟ್ಟಿ ಇಟ್ಕೊಂಡು ಕೈ ಜೋಡಿಸ್ಕೊಂಡು ನಿಂತು. ಅವ್ರು ಜಂಗಮರೆಲ್ಲ ಹೊಂಟಿದ್ರಲ್ಲ, ಯಾವಾಗಿಂದ ಕೈ ಜೋಡಿಸ್ಕೊಂಡು ಹೊಂಟರು. ಬರೋ ಹೊತ್ನಾಗ ಅವರೆಲ್ಲ ಪದ ಹಾಡಕತ್ತಿರ, ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡನು ಬನ್ನಿ, ಎಲ್ಲ ದೇವರಿಗೆ ಒಲಿದವನು ಬಲ್ಲಿದನು ಚೆನ್ನ ಮಲ್ಲ, ಹಿಂಗೆ ಪದ ಹಾಡ್ಕೋತ ಹೊಂಟಾರ. ಮಲ್ಲಯ್ಯನ ನುಡಿ ಈಕಿನ ಕಿವ್ಯಾಗ ಬಿದ್ದು ಕೂಡಲೇ ಈಕಿ ಒಂಥರ ಇದು ಆಗಿಬಿಡ್ತಿದ್ರು, ರೋಮಾಂಚನ ಆಗಿಬಿಡ್ತಿದ್ಲು. ಯಾಕಂದ್ರೆ ಮಲ್ಲಯ್ಯನ ಭಕ್ತಳಿಕೆ, ಕುಂತ್ರು ಮಲ್ಲಯ್ಯ ನಿಂತರು ಮಲ್ಲಯ್ಯ ಏನ್ರಿ ಸದಾಕಾಲ ಅಂದ ಮಲ್ಲಯ್ಯ ಅನ್ನೋದ್ರಾಗೇನ ಇರ್ತಿಲ್ಲಲ್ಲ. ಯಾವಾಗ ಇವ್ರು ಜಂಗಮರಿಂದ ಮಲ್ಲಯ್ಯನ ಧ್ಯಾನ ಮಾಡ್ಕೊತ ಹೊಂಟಿದ್ರು. ಹೋಗಿ ಅಂದ ಜಂಗಮರಿಗೆ ನಮಸ್ಕಾರ ಮಾಡಲು, ಯಪ್ಪ ನನಗೂ ಅಂದ ಶ್ರೀಶೈಲ ನೋಡ್ಬೇಕನ್ನಂಗೆ ಆಸೆ ಅದ, ನನಗೂ ಕೂಡ ಮಲ್ಲಯ್ಯನ ದರ್ಶನ ಮಾಡ್ಕೋಬೇಕನ್ನಂಗೆ ಆಸೆ ಅದ. ಆದ್ರೆ ಏನು ಮಾಡಲಿ, ಮನೆಯಾಗ ನನ್ನ ಹತ್ತಿ ಬಿಡಂಗಿಲ್ಲ, ನಾನು ಹೆಂಗೆ ನೋಡಲಿ, ನನಗೆ ಶ್ರೀಶೈಲ ನೋಡ್ಬೇಕನ್ನಂಗೆ ಆಗ್ಯದ, ನಾ ಹೆಂಗೆ ಮಾಡ್ಲಿ ಎತ್ತಿಕೊಂಡ ಪಾಪ ಮಲ್ಲಮ್ಮ ಆ ಜಂಗಮರನ್ನು ಹೊಂಟಿದ್ರಲ್ಲ ಅವ್ರ ಇದ್ರಿಗೆ ಕಣ್ಣೀರು ಹಾಕೋತೆ ಅಂತ ಹೇಳಲು ಬಂದು ಹೊಂಟಿರ್ತಕ್ಕಂಥ ಜಂಗಮರ ಅಂತಾರ, ಯಾವಾಗಿಂದ ಒಂದು ಸರಿ ನಿನ್ನ ಮನಸ್ಸಿನಾಗಂದ ಶ್ರೀಶೈಲಕ್ಕೆ ಹೋಗ್ಬೇಕು ತಗೊಂಡು ನಿನ್ನ ಮನಸ್ಸಿನಾಗ ಬಂತಲ್ಲ, ಹೊಂಟು ಬಿಡ್ಬೇಕು, ಅತ್ತಿನ ನೋಡಬಾರ್ದು ಮಾವನ್ ನೋಡಬಾರ್ದು. ಹೆಂಗೋ ನಾವು ಈಗ ಶ್ರೀಶೈಲಕ್ಕೆ ಹೊಂಟಿವಲ್ಲ, ನಿನ್ನ ಬರ್ಬೇಕನ್ನಂಗೆ ಇಚ್ಛಾಗಿತ್ತು ಹತ್ತುಕೊಂಡ್ರೆ ಬಂದ್ಬಿಡು, ನಿನ್ನನ್ನು ಕರ್ಕೊಂಡು ಒಯ್ದು ಮಲ್ಲಯ್ಯನ ದರ್ಶನ ಮಾಡಿಸ್ಕೊಂಡು ಮತ್ತು ತಿರುಗಿ ತಂದೆ ಅಂದ್ರೆ ನಿನ್ನ ಊರಿಗೆ ಅಂದ ಬಿಟ್ಟು ಹೋಗಿವವ, ಮನೆ ಬರ್ಬೇಕನ್ನಂಗೆ ಇಚ್ಛಾ ಇತ್ತು ಅಂದ್ರೆ ನಡೆದು ಬಿಡು ಹತ್ತುಕೊಂಡಂದಾಗ ಆಕೆ ಒಟ್ಟ ಅರಿವೇ ಇಲ್ಲ. ನಾ ಕಸ ಚೆಲ್ಲಕ್ಕೆ ಬಂದೀನಿ, ಬುಟ್ಟಿ ಒಯ್ದು ಮನೆಗೆ ಇಡಬೇಕು, ಅತ್ತಿಗೆ ಕೇಳ್ಬೇಕು, ಏನಾದ್ರು ತಲೆಗೆ ಇಲ್ಲ. ಅಲ್ಲೇ ರೋಡಿನ ಮ್ಯಾಗಿಂದ ಬುಟ್ಟಿಗೆ ಇಟ್ಲು ಮಲ್ಲಮ್ಮಿಂದ ಎಲ್ಲಿಗೆ ಹೊಂಟಾಳ, ಆ ಪಾದಯಾತ್ರೆ ಮಾಡ್ಕೊತ ಹೋಗತಕ್ಕಂಥ ಜಂಗಮರ ಜೊತೆಯೊಳಗಿಂದ ಹೊಂಟುಬಿಟ್ಲು. ಯಾವಾಗಿಂದ ಜಂಗಮರ ಜೊತೆಯೊಳಗಿಂದ ಹೊಂಟ್ಲು. ಆಶ್ಚರ್ಯ ಏನು ಹೊತ್ತುಕೊಂಡ ಕೇಳಿದ್ರ ತನ್ನ ಪಾಡಿತ ಮಲ್ಲಯ್ಯ ಅನ್ಕೋಂತಂದ ಮಲ್ಲಮ್ಮ ಜಂಗಮರ ಜೋಡಿ ಅಂದ ಆ ಕಡೆ ವಾದ್ಲು. ಆಶ್ಚರ್ಯ ಏನು ಹೊತ್ತುಕೊಂಡಂದ್ರ ಸಾಕ್ಷಾತ್ ಶ್ರೀಶೈಲದೊಳಗಿರ್ತಕ್ಕಂಥ ಮಲ್ಲಯ್ಯನೇ ಮಲ್ಲಮ್ಮನ ರೂಪ ಅಂತಕ್ಕಂಥ ತಾಳಿ ಆಕೆ ಏನು ರೋಡಿಗೆ ಅಂದ ಅದು ಬುಟ್ಟಿ ಇಟ್ಟಿಲ್ಲಲ್ಲ, ಆ ಬುಟ್ಟಿ ತಗೊಂಡಂದ ಏನ್ರಿ ಆ ಅತ್ತಿ ಮನೆಗೆ ಅಂದ ಹೋಗಿ ಇವಳು ಶ್ರೀಶೈಲಕ್ಕೆ ಹೋಗಿ ತಿರುಗಿ ಬರುವವರೆಗೂ ಏನ್ರಿ ಮಲ್ಲಮ್ಮನಾಗಿ ಆ ಅತ್ತಿ ಕೈಯಾಗ ನಡೀತಾನ, ದನಗಳು ಕೈತಾನ, ಮನೆಗಿಂದ ಜ್ವಾಳ ಬೀಸ್ತಾನ, ಏನ್ರಿ ಮನೆಯೆಲ್ಲ ಕಸ ಹೊಡಿತಾನ, ಅತ್ತಿ ಸೇವೆ ಮಾಡ್ತಾನ, ಒಂದು ಕಡೆಗಿಂದ ಗಂಡನ ಸೇವೆ ಮಾಡ್ತಾನ. ನೋಡ್ರಿ ಅವಳು ಮಲ್ಲಮ್ಮನ ಬಳಿ ಇರ್ತಕ್ಕಂಥ ಭಕ್ತಿ ಅಂತದು ಸುಮ್ಮನೆ ಕಲ್ಪನೆ ಮಾಡ್ಕೋರಿ ನೀವು. ಸಾಕ್ಷಾತ್ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲಯ್ಯನೇ 15 ದಿನಗಳ ಪರ್ಯಂತರವಾಗಿ ಅದೇ ಹೇಮರೆಡ್ಡಿ ಯಾವ ಮಲ್ಲಮ್ಮನ ರೂಪ ಅಂತಕ್ಕಂಥ ತಾಳಿ ಏನ್ರಿ ಅತ್ತಿ ಕೈ ಒಳಗಿಂದ ಸೊಸಿಯಾಗಿಂದ ಸೇವಾ ಮಾಡ್ತಾನ, ಏನ್ರಿ ಸೇವಾ ಮಾಡ್ತಾನ. ಅತ್ತಿ ಬೈಸ್ಕೋತಾನ, ಹೊಡೆಸ್ಕೋತಾನ. ಒಂದು ಕಡೆಗಿಂದ ಮಲ್ಲಮ್ಮಳ ಗಂಡನ ಸೇವಾ ಮಾಡ್ತಾನ. ಮಲ್ಲಮ್ಮ ಯಾವ ರೀತಿಯಾಗಿಂದ ಅವನಿಗೆ ಬಟ್ಟೆ ಬಿಡಿಸ್ತಿದ್ಲು, ಅವನಿಗೆ ಉಣಿಸ್ತಿದ್ಲು, ತಿನ್ನಿಸ್ತಿದ್ಲು, ಅವನು ಬಾಯಿ ಜೋಲು ಬಂದ್ರ ಸರಿಗೆ ಯಾವ ರೀತಿಯಾಗಿಂದ ಜೋಲು ಬರೆಸ್ತಿದ್ಲು, ಅವನು ಯಾವ ರೀತಿಯಾಗಿಂದ ಸೇವಾ ಮಾಡ್ತಿಲ್ಲಲ್ಲ ಆ ರೀತಿಯಾಗಿಂದ ಸಾಕ್ಷಾತ್ ಮಲ್ಲಯ್ಯ ಆ ಹುಚ್ಚ ಬರುಮರೆಡ್ಡಿ ಸೇವಾ ಮಾಡ್ತಾನ. ಪದ್ಮಾವತಿ ಕಾಲು ಒತ್ತಾನ. ಕಲ್ಪನಾ ಇರಲಿ ಮಗ, ನೋಡ್ರಿ ನಂಬಿ ಕರೆದೊಡೆ ಓ ಎನ್ನನೇ ಶಿವನ ಹೊತ್ತುಕೊಂಡಂಗ ನಾವು ನಂಬಿಕೆನ ತಗೊಂಡು ಇಟ್ಟಿವೆ ತಗೊಂಡ್ರೆ ಪರಮಾತ್ಮ ಆಳಿನಕ್ಕಿಂತ ಆಳಾಗಿಂದ ಬಂದಂದ್ರೆ ಸೇವಾ ಮಾಡ್ತಾನ. ಏನ್ರಿ ಯಾವುದೋ ರೂಪದಾಗ ಬರ್ತಾನೆ. ಈಗ ನೋಡ್ರಿ ಶ್ರೀಶೈಲದೊಳಗೆ ಇರ್ತಕ್ಕಂಥ ಮಲ್ಲಯ್ಯ ಯಾರ ರೂಪದೊಳಗೆ ಬಂದಾನ ಅಂತ ತಗೊಂಡ ಕೇಳಿದ್ರ ಮಲ್ಲಮ್ಮನ ರೂಪದಾಗ ಬಂದು ಪದ್ಮಾವತಿ ಕಾಲು ಒತ್ತಾನ. ಮನೆಯಾಗಿನಿಂದ ನೆಗಣದಿರೋದು ನಾದಿಂದಿರೋದು ಏನ್ರಿ ಅತ್ತಿದಿಂದ ಬಟ್ಟೆ ತೊಳಿತಾನ, ಏನ್ರಿ ಭಾವ ಮೈದುನದಿರದ ಬಟ್ಟೆ ತೊಳಿತಾನ. ಅಟ್ಟೆ ಅಲ್ಲ ಏನ್ರಿ ಮನೆ ಕಸ ಹೊಡಿತಾನ, ಏನ್ರಿ ಹೆಂಡಿ ಕಸ ಮಾಡ್ತಾನ. ಒಂದೇ ಹತ್ತುಕೊಂಡಲ್ಲ ಆ ಮನೆಗಿಂದ ಮಲ್ಲಮ್ಮಗಿಂದ ಏನು ಚಿತ್ರ ಹಿಂಸೆ ಕೊಡ್ತಿದ್ರಲ್ಲ ಅಟ್ಟೆಲ್ಲಾನು ಕುಡ್ದು ಈ ಮಲ್ಲಯ್ಯನಿಗಿಂದ ಕೊಡ್ತಾರ. ಆದರೂ ಕುಡ್ದ ತಾಳ್ತಾನ. ಯಾರ ಸಲುವಾಗಿ? ಮಗಳ ಮಲ್ಲಮ್ಮನ ಸಲುವಾಗಿ. ನೋಡ್ರಿ ದೇವ್ರ ಏನ್ರಿ ಪರಮಾತ್ಮನೇ ಇಷ್ಟೆಲ್ಲ ಕಷ್ಟಗಳನ್ನು ಯಾಕೆ ತಾಳ್ತಾನ? ಮಗಳು ಮಲ್ಲಮ್ಮ ಭಕ್ತಿ ಅದಳಲ್ಲ ಏನ್ರಿ ಭಕ್ತಿಗೆಂದ ಬಲಿತಾನ. ಹೇಳಿನಿಲ್ಲ ನಾದಪ್ರಿಯ ಶಿವನೆಂಬರು ನಾದಪ್ರಿಯನ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯನ ಶಿವನಲ್ಲ. ನಾದವ ಮಾಡಿದ ರಾವಣಗೆ ಅರಿಯಾವಿಷ ಹೋಯಿತು,
ವೇದವನ್ನು ಓದಿದ ಬ್ರಹ್ಮನ ಶಿರವು ಹೋಯಿತು. ನಾದ ಪ್ರಿಯನವಲ್ಲ, ವೇದ ಪ್ರಿಯನವಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ತಿಳ್ಕೊಂಡಂಗ ಪರಮಾತ್ಮ ಯಾರಿಗೆ ಒಲಿತನ ತಿಳ್ಕೊಂಡ ಕೇಳಿದ್ರೆ ನಾವು ಕಂಡಾಪಟ್ಟಿ ರಾಗ ಮಾಡಿ ದೊಡ್ಡ ದೊಡ್ಡ ಪದ ಆಡಿದ್ರೆ ಒಲಿತನ ತಿಳ್ಕೊಂಡಿಲ್ಲ. ನಾವು ಕಂಡಾಪಟ್ಟಿ ಅಂದ ಮಂತ್ರ ಅಂದ ನಾವೇನು ಪೂಜೆ ಮಾಡ್ತೀವಿ ತಗೊಂಡ ಮಂತ್ರಕ್ಕೆ ಅಂದ ಏನ್ರಿ ಪರಮಾತ್ಮ ದೇವ್ರ ಅಂತಕ್ಕಂಥ ಒಲೆಯಂಗಿಲ್ಲ. ಎದಕ್ಕೆ ಒಲಿತನ ತಗೊಂಡೆ ಕೇಳಿದ್ರೆ ನಮ್ಮ ಮಂತ್ರ ಬೇಡ, ಸಂಗೀತ ಬೇಡ, ಯಾವುದನ್ನು ಬೇಡ. ಏನು ಮನಸ್ಸು ಏಕಾಗ್ರತೆಯಿಂದ ಆ ಭಗವಂತನ ಮೇಲೆ ಇಟ್ಟಿರ್ತಕ್ಕಂಥ ಭಕ್ತಿ ಅನ್ನುವಂಥದ್ದು ಏನೈತಲ್ಲ ಆ ಭಕ್ತಿಗೆ ಒಲಿತಾನೆ ಹೊರತಾಗಿ ನಾವು ಬಂಗಾರ ಕೋಟಿಗಟ್ಟಲೆ ಬಂಗಾರ ತಂದು ಹಾಕ್ತೀವಿ ಅಂದ್ರೆ ದೇವ್ರು ಒಲೆಯಂಗಿಲ್ಲ. ಯಾಕಂದ್ರೆ ಮನಸ್ಸಿನೊಳಗೆ ಹೇಸಿಗೆ ಇಟ್ಕೊಂಡು ಕಾಸಿಗೆ ಹೋದೆಲ್ಲ ಏನಾಯ್ತು, ಮನಸ್ಸಿನೊಳಗಿಂದ ಕೆಟ್ಟದ್ದು ಇಟ್ಟುಕೊಂಡು, ಮನಸ್ಸಿನೊಳಗಿಂದ ದುಷ್ಟ ಗುಣಗಳನ್ನು ಇಟ್ಟುಕೊಂಡು, ಮನಸ್ಸಿನೊಳಗಿಂದ ಕೆಟ್ಟ ವಿಚಾರಗಳನ್ನು ಇಟ್ಟುಕೊಂಡು